ನಮಸ್ಕಾರ. ಶರಣು ಶರಣಾರ್ಥಿ ಎಲ್ಲರಿಗೂ. ಶ್ರೀದೇವಿ ಮೇಡಮ್ ಅವ್ರಿಗೂ ಶರಣು ಶರಣಾರ್ಥಿ ಮತ್ತು ಎಲ್ಲ ರೇಖೆಯ ಮಾಸ್ಟರ್ಸ್ಗಳನ್ನು ನೆನಪು ಮಾಡ್ಕೊಳ್ತಾ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಇವತ್ತಿನ ಈ ವಾಕಿಂಗ್ ಮೆಡಿಟೇಷನ್ ತುಂಬ ಅದ್ಭುತವಾಗಿತ್ತು ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ನಾರ್ಮಲಿ ವಾಕ್ ಮಾಡೋದಿಲ್ಲ. ನಾನು ಯೋಗ ಮತ್ತು ಸ್ಟ್ರೆಚಸ್ ಮತ್ತು ಪ್ರಾಣಾಯಾಮದಲ್ಲೇ ಜಾಸ್ತಿ ಒಂದು ವಿಶ್ವಾಸವನ್ನು ಇಟ್ಟವಳು. ಯಾಕಂದರೆ ವಾಕಿಂಗ್ ಮಾಡುವಾಗ ನನಗೆ ಸ್ವಲ್ಪ ಕಾಲು ನೋವು ಬರುವ ಚಾನ್ಸಸ್ ಇರ್ತಿತ್ತು. ಹಾಗಾಗಿ ಅದನ್ನು ಬಿಟ್ಬಿಟ್ಟಿದ್ದೆ. ಬಹಳಷ್ಟು ವರ್ಷಗಳಿಂದ ನಾನು ವಾಕಿಂಗನ್ನು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ನಾನು ಎಲ್ಲದಕ್ಕೂ ಸಿದ್ಧವಾಗಿ ವಾಕಿಂಗನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಪ್ರಾರಂಭದಲ್ಲಿ ನನಗೆ ಸ್ವಲ್ಪ ನೋವು ಅನ್ನಿಸ್ತಿತ್ತು ಕಾಲು. ಆದರೆ ಆನಂತರ ಶ್ರೀದೇವಿ ಮೇಡಮ್ ಅವರ ಆ ವಾಯ್ಸನ್ನು ಕೇಳ್ತಾ, ಯೋಧರ ಹಾಗೆ ನಡೀರಿ, ಹುಲಿಯ ಹಾಗೆ ನಡೀರಿ, ಆನೆಯ ಹಾಗೆ ನಡೀರಿ ಅಂತ ಅನ್ನುವಾಗ ಒಂದು ಹುಕ್ಕಿ, ಒಂದು ಜೋಶ್ ಬರ್ತಾಯಿತ್ತು. ಆ ಜೋಶ್ನಲ್ಲಿ ಕಾಲು ನೋವೇ ಇರಲಿಲ್ಲ ಮತ್ತು ಕಾಲು ಎಷ್ಟು ಫಾಸ್ಟಾಗಿ ಹೋಗ್ತಾಯಿತ್ತು ಅಂದರೆ, ಈ ಪ್ರಕೃತಿಯ ನಡುವೆ ಆ ಸೂರ್ಯನ ಒಂದು ಆಗಮನ, ಒಂದು ಉದ್ಭವ ಆಗ್ತಾ ಇರುತ್ತಲ್ಲ ಮೇಲ್ಗಡೆ ಬರುವಾಗ, ಆ ಕಿರಣಗಳು, ಆ ಸೂರ್ಯನ ಕಿರಣಗಳ ಮಧ್ಯೆ ಮತ್ತು ನಾನು ಇರುವ ಜಾಗದಲ್ಲಿ ಗಿಡ ಮರಗಳು ಹೆಚ್ಚಾಗಿದೆ. ಅಶ್ವತ್ಥ ಕಟ್ಟೆ ಇದೆ ಮತ್ತು ಆಲದ ಮರ ಇದೆ, ನಾಗಕಟ್ಟೆ ಇದೆ ಮತ್ತು ದೇವಸ್ಥಾನ, ಶಾಂತಾದುರ್ಗೆಯ ದೇವಸ್ಥಾನ ಇದೆ. ಇದೆಲ್ಲದರ ಮಧ್ಯೆ ನಮ್ಮ ಓಣಿಯಿಂದಲೇ ನಾನು ರೋಡ್ ತನಕ ಹೋಗಿ ಮತ್ತೆ ರೋಡಿಂದ ಮನೆಯ ತನಕ ಓಣಿಯಲ್ಲಿ ಬರ್ತಾಯಿದ್ದೆ. ಇದು ಅನುಭವ ಬಹಳ ಅದ್ಭುತವಾಗಿತ್ತು. ಒಂದು ರೀತಿಯ ಅದು ಅಸಾಧಾರಣವಾದ ಒಂದು ಅನುಭವ. ಮತ್ತು ನನ್ನಲ್ಲಿ ನನಗೆ ಒಂದು ನಾನು ಏನು ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅದು ಇದೇ ಇರಬೇಕು, ಇದಕ್ಕಿಂತ ಹೆಚ್ಚು ಇನ್ನು ಏನು ಸಿಗಕ್ಕೆ ಸಾಧ್ಯ ಅನ್ನುವ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀನಿ. ಖುಷಿ ಅನ್ನಿಸ್ತಾ ಇದೆ, ಸಂತೋಷ ಅನ್ನಿಸ್ತಾ ಇದೆ. ಬೆಳಿಗ್ಗೆ ಎದ್ದು ನಾವು ವಾಕ್ ಮಾಡ್ತಾ ಇದ್ದೀವಿ. ನನ್ನ ಮೇಲೆ ನನಗೆ ಒಂಥರ ನಂಬಿಕೆ, ಕಾನ್ಫಿಡೆನ್ಸ್, ವಿಶ್ವಾಸ. ಯಾವ ಒಂದು ಲೋ ಲೆವೆಲ್ ನಾನು ಬರ್ತಾ ಇದ್ದೆ, ಆ ಲೋ ಲೆವೆಲಿಂದ ನಾನು ಕಾನ್ಫಿಡೆನ್ಸ್ ಲೆವೆಲ್ಗೆ ಬರ್ತಾ ಇದ್ದೀನಿ ಅನ್ನೋ ಒಂದು ಅನುಭವ. ನಿಜವಾಗಿಯೂ ಧನ್ಯವಾದಗಳನ್ನು ಹೇಳಬೇಕು ಶ್ರೀದೇವಿ ಮೇಡಮ್ ಅವ್ರಿಗೆ. ಅವರು ಸಿಕ್ಕಿರೋದು ನನಗೆ ಬಹಳಷ್ಟು ಪುಣ್ಯದ ಒಂದು ಅಂತ ಅನಿಸುತ್ತೆ. ನಾನು ಪುಣ್ಯ ಮಾಡಿದ್ದೀನಿ. ಯಾಕಂದರೆ ಇಂತಹ ಒಂದು ಮಾಸ್ಟರ್ ಸಿಗಬೇಕು ಅಂದರೆ ಅದು ನಮ್ಮಲ್ಲಿ ಬರೆದಿರಬೇಕು. ಕಾರ್ಮಿಕ್ ಅಂತ ಹೇಳ್ತಾರಲ್ಲ, ಆ ಕರ್ಮದ ಫಲವೇ ಇದು. ನನಗೆ ಇಂತಹ ಮಾಸ್ಟರ್ ಸಿಕ್ಕಿದ್ದಾರೆ. ಇನ್ನು ಮುಂದೇನೂ ನಾನು ಇದರಲ್ಲಿ ಹೆಚ್ಚು ಹೆಚ್ಚು ಅನುಭವಗಳನ್ನು ಪಡಿಬೇಕು ಅನ್ನೋ ಆಸೆ ಇದೆ. ಮುಂದಿನ ವಾರ ಇನ್ನಷ್ಟು ಅನುಭವಗಳನ್ನು ಪಡಿಬೇಕು ಅಂತ ಇದ್ದೀನಿ. ಒಟ್ಟಿನಲ್ಲಿ ಈ ನೇಚರ್ಗಳ ಮಧ್ಯೆ ನೋಡಿ ಈ ನೇಚರಿನ ಮಧ್ಯೆ ನಾನು ಕೂತ್ಕೊಂಡಿದ್ದೀನಿ. ಇಲ್ಲಿ ದತ್ತಾತ್ರೇಯ ದೇವರಿದ್ದಾರೆ. ಹಾಗೆ ಇಲ್ಲಿ ಸೂರ್ಯನ ಕಿರಣ ಉದ್ಭವ ಆಗ್ತಾ ಇದೆ. ಈಗಷ್ಟೇ ಮೇಲೆ ಹೋಗ್ತಾ ಇದ್ದಾನೆ. ಈ ಎಲ್ಲ ಪ್ರಕೃತಿಯ ಮಧ್ಯೆ ನಾನಿದ್ದೀನಿ. ನಿಜವಾಗ್ಲೂ ಪುಣ್ಯವಂತೆ ಅಂತ ಹೇಳಬೇಕು. ಇದರ ಮಧ್ಯೆ ನಾನು ರೇಖೆಯನ್ನು ಕಲಿತು ನನ್ನ ಒಂದು ಪ್ರಾಬ್ಲಮನ್ನು ಹೀಲ್ ಮಾಡ್ಕೊಳ್ಬೇಕು, ಹಾಗೆ ನನ್ನ ಮನೆಯವ್ರಿಗೂ ಹೀಲ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಅನುಭವ. ವಾಕಿಂಗ್ ಮೆಡಿಟೇಷನ್ ನಾನು ಮೊದಲನೇ ಬಾರಿ ಕೇಳಿರೋದು ಮತ್ತು ಅನುಭವಿಸಿರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯ ಅನುಭವಗಳನ್ನು ಹೆಚ್ಚೆಚ್ಚು ಪಡ್ಕೊಳ್ಳೋಣ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಗುಡ್ ಡೇ, ಎಲ್ಲರಿಗೂ ಶುಭವಾಗಲಿ. ಶುಭೋದಯ. ಇದು ನಾನು ಬೆಳಿಗ್ಗೆ ವಾಕಿಂಗ್ ಮಾಡುವ ಕ್ಷಣ. ಇಲ್ಲಿ ಶಾಂತಾದುರ್ಗ ದೇವಸ್ಥಾನ ಇದೆ, ಅರಳಿಕಟ್ಟೆ ಇದೆ, ಆಲದ ಮರ ಇದೆ ಹಾಗೂ ನಾಗದ ಕಟ್ಟೆ ಇದೆ. ವಾಕಿಂಗ್ ಮಾಡುವಾಗ ಒಂದು ಒಳ್ಳೆಯ ಅನುಭವ ಆಗ್ತಾಯಿತ್ತು. ಸೂರ್ಯೋದಯ ಆಗ್ತಾಯಿತ್ತು. ಇದು ನಮ್ಮ ಮನೆಗೆ ಹೋಗುವ ಓಣಿಯ ದಾರಿ. ಇಲ್ಲಿ ಬಹಳಷ್ಟು ದನಗಳು ಬರುತ್ತವೆ. ಅವರಿಗೆ ನಾವು ಬಹಳಷ್ಟು ಉಳಿದ ತರಕಾರಿಗಳು, ಮನೆಯಲ್ಲಿ ಉಳಿದಂತಹ ಆಹಾರ ಇವುಗಳನ್ನು ಕೊಡ್ತಿರ್ತೀವಿ. ಹಾಗಾಗಿ ಇಲ್ಲಿ ದಾರಿಯ ಉದ್ದಕ್ಕೂ ಸೆಗಣಿಯೇ ರಾಶಿ. ಇದು ನಾನು ವಾಕಿಂಗ್ ಮಾಡುತ್ತಿರುವಂಥ ಕ್ಷಣ. ಒಂದು ದೊಡ್ಡ ಬಸವಣ್ಣ ಬಂದು ಆಹಾರಕ್ಕಾಗಿ ಕೇಳ್ತಾ ನಿಂತಿದ್ದಾನೆ. ಹಾಗಾಗಿ ನಾನು
ಒಳಗೆ ಬರಬೇಕಾಯ್ತು. ಗೇಟ್ ಹಾಕಿ ನನಗೆ ಸ್ವಲ್ಪ ಹೆದರಿಕೆ. ಗಂಡು ಆ, ಬಸವಣ್ಣ ದನ. ಹೀಗೆ ಆಕಾಶದ ಮಧ್ಯೆ, ಈ ಪ್ರಕೃತಿಯ ಮಧ್ಯೆ ನಡೆದಾಡುವ ಕ್ಷಣ ಅತಿ ಅದ್ಭುತವಾದ ಕ್ಷಣ. ಆ ಸೂರ್ಯನು ಗಿಡಗಳ ಮಧ್ಯದಿಂದ ಕಾಣ್ತಾ ಇದ್ದಾನೆ. ಆ ನೋಟವೇ ಅದ್ಭುತ. ನಾನು ಕೆಲವು ಹರಿವೆ ಸೊಪ್ಪನ್ನು ಬೆಳೆಸುತ್ತಾ ಇದ್ದೀನಿ. ಅದು ಇಲ್ಲಿ ಕಾಣ್ತಾ ಇದೆ.